ವೆಲ್ಕಮ್ ಬ್ಯಾಕ್. ಸಿಡಿ ಕೇಸ್ಗೆ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರೋ ವಿಚಾರವಾಗಿ ಬ್ರೇಕ್ ಮುಂಚೆ ಇನ್ ಡೀಟೇಲ್ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ನಾವು. ಯಾಕಂದ್ರೆ ಯುವತಿ ಇದೀಗ ತನ್ನ ವಕೀಲರಿಗೆ ಒಂದು ಲೆಟರ್ ಅನ್ನ ಕೊಟ್ಟಿದ್ದಾಳೆ. ಅದು ಪೊಲೀಸ್ ಕಮಿಷನರ್ಗೆ ತಲುಪಿಸಬೇಕಾಗತ್ತೆ. ಇನ್ನೂ ಕೂಡ ಪೊಲೀಸ್ ಕಮಿಷನರ್ಗೆ ಆ ಲೆಟರ್ ತಲುಪಿಲ್ಲ. ಸೊ ಅದರಲ್ಲಿ ಆಕೆ ಉಲ್ಲೇಖ ಮಾಡಿರೋದು, ನನ್ನನ್ನು ಮಾತ್ರ ಇಡೀ ದಿನ ವಿಚಾರಣೆ ಮಾಡ್ತಾ ಇದ್ದಾರೆ, ನಾನು ಆರೋಪಿನೋ ಸಂತ್ರಸ್ತೆನೋ ಅನ್ನೋದೇ ನನ್ಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಆರೋಪಿ ಕೇಳುವಂತ ಪ್ರಶ್ನೆಗಳನ್ನ ನನಗೆ ಕೇಳ್ತಾ ಇದ್ದಾರೆ ಇವರು. ಆ ಥರ ಕ್ರಾಸ್ ಕ್ವೆಶ್ಚನ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಆದ್ರೆ ನಾನು ಆರೋಪ ಮಾಡಿರುವಂತ ವ್ಯಕ್ತಿಯನ್ನ ವಿಚಾರಣೆಗೆ ಯಾಕೆ ಕರೆಸ್ತಾ ಇಲ್ಲ? ಮತ್ತೆ ತನಿಖೆ ದೃಷ್ಟಿಯಿಂದ ನೋಡಿದ್ರೂ ಕೂಡ ನನಗೊಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ತನಿಖಾಧಿಕಾರಿಗಳ ಮೇಲೆ ಒತ್ತಡ ಇದೆ, ನನಗೆ ನೀವೇ ನ್ಯಾಯ ಕೊಡಿಸ್ಬೇಕು ಅಂತ ಕಮಿಷನರ್ಗೆ ಆಕೆ ಮನವಿಯನ್ನ ಮಾಡ್ಕೊಂಡಿದ್ದಾಳೆ. ಒಂದು ಸುದೀರ್ಘ ಪತ್ರವನ್ನ ಆಕೆ ಬರೆದಿದ್ದಾಳೆ. ನನಗೆ ಕೆಲಸ ಕೊಡಿಸುವಂತ ಆಮಿಷದಿಂದ ಮೋಸ ಮಾಡಿಬಿಟ್ರು, ಪಿಜಿಯಲ್ಲಿದ್ದ ಸಾಕ್ಷ್ಯ ನಾಶ ಮಾಡಿದ್ದಾರೆ, ನನ್ನ ಹೆಸರು ಇಲ್ದಿದ್ರೂ ಕೂಡ ಯಾಕೆ ವಿಚಾರಣೆ ಮಾಡಲಾಗ್ತಿದೆ? ಆರೋಪಿಯನ್ನ ಕೇವಲ 3 ಗಂಟೆ ವಿಚಾರಣೆ ಮಾಡಿದ್ದಾರೆ. ರಮೇಶ್ ಆರೋಪ ಮುಕ್ತರಾಗ್ತಾರೆ ಅಂತ ಸಿಎಂఏ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಎಂ ಅವರ ಹೇಳಿಕೆಯಿಂದ ನನಗೆ ಆತಂಕ ಆಗ್ತಾ ಇದೆ. ಜಾರಕಿಹೊಳಿಯನ್ನ ಯಾಕೆ ಕರೆಸ್ತಾ ಇಲ್ಲ, ತನಿಖೆ ಮಾಡ್ತಾ ಇಲ್ಲ? ನಾನೀಗ ಆರೋಪ ಮಾಡಿರೋಳು, ನಾನ್ ಸಂತ್ರಸ್ತೆ ಅಂತ ಹೇಳ್ತಾ ಇದ್ದೀನಿ, ಎವಿಡೆನ್ಸ್ ಕೊಡ್ತಾ ಇದ್ದೀನಿ, ಆದ್ರೆ ನನ್ನನ್ನೇ ಆರೋಪಿ ಸ್ಥಾನದಲ್ಲಿ ಕೂರಿಸ್ಕೊಂಡು ಇವರು ಆತರ ವಿಚಾರಣೆ ಮಾಡ್ತಾ ಇದ್ದಾರೆ, ಕ್ವೆಶ್ಚನ್ಸ್ ಗಳನ್ನ ಕೇಳ್ತಾ ಇದ್ದಾರೆ ಅಂತ ಗಂಭೀರ ಆರೋಪವನ್ನ ಪತ್ರದಲ್ಲಿ ಆ ಯುವತಿ ಮಾಡಿದಾಳೆ. ಈಗ ಆಕೆ ಪಿಜಿಯಲ್ಲಿದ್ದ ಸಾಕ್ಷ್ಯ ನಾಶ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದಾಳೆ. ನನ್ನ ಹೆಸರು ಇಲ್ದಿದ್ರು ಕೂಡ ಕಂಪ್ಲೇಂಟ್ನಲ್ಲಿ ಯಾಕೆ ನನ್ನನ್ನ ಆರೋಪಿ ತರ ವಿಚಾರಣೆ ಮಾಡ್ತಾ ಇದ್ದಾರೆ? ದಿನಪೂರ್ತಿ ವಿಚಾರಣೆ ಮಾಡ್ತಾರೆ, ಆದ್ರೆ ಆರೋಪಿ ಸ್ಥಾನದಲ್ಲಿರುವಂತ ವ್ಯಕ್ತಿಯನ್ನ ಯಾಕೆ ಕರೆಸ್ತಾ ಇಲ್ಲ? ರಮೇಶ್ ಜಾರಕಿಹೊಳಿಯನ್ನ ಯಾಕೆ ವಿಚಾರಣೆ ಮಾಡ್ತಾ ಇಲ್ಲ? ನಾನು ಆರೋಪಿಯೋ ಸಂತ್ರಸ್ತೆನೋ ಅನ್ನೋ ಪ್ರಶ್ನೆ ಮಾಡಿದಾಳೆ. ನನ್ನನ್ನು ಮಾತ್ರ ಇಡೀ ದಿನ ವಿಚಾರಣೆ ಕರೆಸ್ತಾರೆ, ಆದ್ರೆ ರಮೇಶ್ ಜಾರಕಿಹೊಳಿಯನ್ನ ಯಾಕೆ ವಿಚಾರಣೆಗೆ ಕರೆಸ್ತಿಲ್ಲ ಅನ್ನೋ ಪ್ರಶ್ನೆಯನ್ನ ಆಕೆ ತನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿದಾಳೆ. ಈಗ ವಕೀಲರ ಹತ್ರ ಆ ಪತ್ರ ಇದೆ. ಬಹುಶಃ ಅವರು ನೇರವಾಗಿ ಬಂದು ಆ ಲೆಟರ್ನ ಪೊಲೀಸ್ ಕಮಿಷನರ್ ಕಚೇರಿಗೆ ತಲುಪಿಸಬಹುದು, ಅಥವಾ ಆ ಯುವತಿನೇ ನೇರವಾಗಿ ಬಂದ್ರು ಬರಬಹುದೇನೋ, ಚಾನ್ಸಸ್ ಆರ್ ದೇರ್. ಬಟ್ ಇವಾಗ ನೋಡಿದ್ರೆ ಆಕೆ ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದ್ದಾಳೆ. ಈಗ ಕಮಿಷನರ್ಗೆ ನೇರವಾಗಿ ಪತ್ರವನ್ನ ಬರೆದು ತನ್ಗೆ ಏನೆಲ್ಲ ಆತಂಕಗಳಿದೆ ಸೊ ಅದ್ರ ಬಗ್ಗೆ ಅದರಲ್ಲಿ ಆಕೆ ಹೇಳ್ಕೊಂಡಿದ್ದಾಳೆ. ಈಗ ತನಿಖಾಧಿಕಾರಿ ಮೇಲೆ ನನಗೊಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಪಿಜಿಲಿ ಸಾಕ್ಷ್ಯಗಳಿತ್ತು, ಅದನ್ನು ನಾಶ ಮಾಡಿದ್ದಾರೆ. ಅದೆಲ್ಲ ಯಾರು ನಾಶ ಮಾಡಿದಾರೋ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಈಗ ತನಿಖಾಧಿಕಾರಿ ಮೇಲೆ ಪ್ರಭಾವ ಆಗ್ತಾ ಇದೆ, ಪ್ರಭಾವ ಯಾರೋ ಬೀರ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ತನಿಗೆ ಗೊತ್ತಾಗ್ತಿದೆ ಅನ್ನುವಂತ ಒಂದು ಆರೋಪವನ್ನ ಆಕೆ ಈಗ ಮಾಡಿದಾಳೆ. ಈಗ ಆರೋಪಿ ರಕ್ಷಣೆ ಮಾಡೋದಕ್ಕೆ ನನ್ನ ವಿರುದ್ಧನೇ ಷಡ್ಯಂತ್ರ ಆಗ್ತಾ ಇದೆ, ತನಿಖಾಧಿಕಾರಿ ಮೇಲೆ ರಾಜಕೀಯ ಪ್ರಭಾವ ಬೀರ್ತಾ ಇದೆ ಅನ್ನೋದು ಗೊತ್ತಾಗ್ತಿದೆ. ಆರೋಪಿ ಮುಕ್ತವಾಗಿ ಓಡಾಟ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನನಗ್ ನೋಡಿದ್ರೆ ನಾನು ವಿಚಾರಣೆಗೆ ಬಂದಿದ್ದೀನಿ, ಅವ್ರು ಹೇಳ್ದಾಗೆಲ್ಲ ಬರ್ತಾ ಇದ್ದೀನಿ, ಬಿಡುವು ಕೊಡದೆ ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನನಗೊಂದು ಡೌಟ್ ಬರ್ತಾ ಇದೆ, ನಾನೇ ಆರೋಪಿನ ಅಥವಾ ಸಂತ್ರಸ್ತೆನ ಅಂತ ನನಗೆ ಗೊತ್ತಾಗ್ತಿಲ್ಲ. ಆ ತರ ನನ್ನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ, ನನ್ನನ್ನ ತೇಜೋವಧೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಎಂಎ ಹೇಳಿದ್ದಾರೆ ರೀಸೆಂಟ್ ಆಗಿ ಮಾಧ್ಯಮಗಳ ಮುಂದೆ, ರಮೇಶ್ ಆರೋಪ ಮುಕ್ತರಾಗಿ ಈ ಕೇಸಿಂದ ಹೊರಗಡೆ ಬರ್ತಾರೆ ಅಂತ. ಹಾಗಾಗಿ ಆ ಸ್ಟೇಟ್ಮೆಂಟ್ ಇಂದಾನೇ ನನಗೊಂದಿಷ್ಟು ಆತಂಕ ಆಗ್ತಾ ಇದೆ. ಇಲ್ಲಿ ರಾಜಕೀಯ ಪ್ರಭಾವ ಬಂದು ನನ್ನನ್ನೇ ತಪ್ಪಿತಸ್ಥೆ ಅಂತ ಬಿಂಬಿಸೋ ನಿಟ್ಟಿನಲ್ಲಿ ಕೆಲವೊಂದು ಪ್ರಯತ್ನಗಳಾಗ್ತಿದೆ. ಅದಕ್ಕೆ ಎಕ್ಸಾಂಪಲ್ ಅನ್ನು ಕೂಡ ಆಕೆ ಕೊಟ್ಟಿದ್ದಾಳೆ. ಪಿಜಿಯಲ್ಲಿ ಒಂದಿಷ್ಟು ಸಾಕ್ಷ್ಯಗಳಿತ್ತು, ಆ ಸಾಕ್ಷ್ಯಗಳನ್ನ ನಾಶ ಮಾಡಿದ್ದಾರೆ ಅಂತ ಗಂಭೀರವಾದಂತ ಆರೋಪವನ್ನ ಆ ಯುವತಿ ಮಾಡಿದಾಳೆ. ನನ್ನ ಸಹಮತವನ್ನ ಪಡೆಯದೆ ಎಸ್ಪಿಪಿ ನೇಮಕ ಆಗಿದೆ, ಇದು ಹೆಂಗ್ ಸಾಧ್ಯ? ಒಂದಿಷ್ಟು ಪ್ರಶ್ನೆಗಳನ್ನ ಆಕೆ ಕೇಳಿದಾಳೆ. ಈ ಬಗ್ಗೆ ಮಾತಾಡೋದಕ್ಕೆ ಹಿರಿಯ ವಕೀಲರಾಗಿರುವಂತ ಶಂಕರಪ್ಪ ಅವರು ನಮ್ಮ ಜೊತೆ ಫೋನ್ ಲೈನ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಶಂಕರಪ್ಪ ಅವರೇ, ನನ್ನ ವಾಯ್ಸ್ ಕೇಳ್ತಾ ಇದ್ಯಾ? ಶಂಕರಪ್ಪ ಅವರೇ, ನನ್ನ ವಾಯ್ಸ್ ಕೇಳ್ತಾ ಇದ್ರೆ ನಮಸ್ತೆ. ಈಗ ಆ ಯುವತಿ ಕಮಿಷನರ್ಗೆ ಒಂದು ಲೆಟರ್ ಅನ್ನ ಬರೆದಿದ್ದಾಳೆ, ಸಾಕಷ್ಟು ವಿಚಾರ ಪ್ರಸ್ತಾಪ ಮಾಡಿದಾಳೆ.
ನನ್ನನ್ನ ಆರೋಪಿ ತರ ದಿನ ಇಡೀ ವಿಚಾರಣೆ ಮಾಡ್ತಾರೆ, ಆದ್ರೆ ಆರೋಪಿ ಮಾತ್ರ ಆರಾಮಾಗಿ ಓಡಾಟ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ರಾಜಕೀಯ ಪ್ರಭಾವ ಇದೆ. ಯಾಕಂದ್ರೆ ಮುಖ್ಯಮಂತ್ರಿಗಳೇ ಈ ಹಿಂದೆ ಸ್ಟೇಟ್ಮೆಂಟ್ ಕೊಡುವಾಗ ರಮೇಶ್ ಜಾರಕಿಹೊಳಿ ಆರೋಪ ಮುಕ್ತರಾಗಿ ಬರ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನನ್ನನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಸೋಕೆ ಪ್ರಯತ್ನ ಆಗ್ತಿದೆ ಅಂತ ಆಕೆ ಪತ್ರದಲ್ಲಿ ಉಲ್ಲೇಖ ಮಾಡಿದಾಳೆ. ಈ ಪತ್ರದಿಂದ ಯಾವ ತರ ತನಿಖೆ ಆಗ್ಬೋದು ಸರ್ ಕಮಿಷನರ್ಗೆ ಈ ಲೆಟರ್ ತಲುಪಿದ ಮೇಲೆ? ಕಮಿಷನರ್ ಅವರೇ ನಮ್ಗೆ ಅವ್ರ ಅನಿವಾರ್ಯ ಅರೆಸ್ಟ್ ಮಾಡ್ತೀವಿ, ಇಲ್ಲ ಅಂದ್ರೆ ಬಿಡ್ತೀವಿ ಅಂತ ಮಾತ್ರ ಹೇಳಿದಾರಲ್ಲ. ಆಮೇಲೆ ಇವ್ರು ಯಾರು ಬೇಕಾದ್ರೂ ಯಾವ ರೀತಿ ಮನವಿ ಬೇಕಾದ್ರೂ ಮಾಡ್ಬೋದು, ಮನವಿ ಮಾಡಕ್ಕೆ ಏನು ಮಾಡಿಲ್ಲ. ಮನವಿ ಏನ್ ದೂರು ಕೊಟ್ಟಿರ್ತಾರೆ, ಏನ್ ಮನವಿ ಮಾಡಿರ್ತಾರೆ, ಅದ್ರ ಸತ್ಯಾಸತ್ಯತೆ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಹಿಂದಿನ ಪಟ್ಟಿದ ಅಧಿಕಾರಿಗಳು. ಮೊದಲ ಅದ್ರ ಸತ್ಯ ಇದ್ರೆ ಅದ್ರ ಬಗ್ಗೆ ಪೂರಕವಾಗಿರ್ತಕ್ಕಂಥ ಕ್ರಮವನ್ನ ಕೈಗೊಂತಾರೆ. ಸತ್ಯ ಇಲ್ಲ ಅಂದ್ರೆ ಅದನ್ನ ನ್ಯೂಟ್ರಲ್ ಬಿಡ್ತಾರೆ. ಫೈನ್ ಥ್ಯಾಂಕ್ ಯು ಶಂಕರಪ್ಪ ಅವರೇ ಮಾತನಾಡಿದಕ್ಕೆ.